ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ದೇವ್ರ ಹತ್ರ ಬೇಡ್ಕೊಳ್ಳಿ, ನೀವು ಅನ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಕೊನೆಗೂ ಮೀನಾ ಮಾಡಿರೋ ಪೂಜೆಗೆ ವರ ಸಿಗುತ್ತೆ. ಗಣೇಶನ್ ಫೋನ್ ಮಾಡಿ ಈ ಸರಿ ನಾನು ಕಾರ್ ಕೊಡ್ತೀನಿ, ಬಂದು ತಗೊಂಡೋಗಿ ಅಂತ ಹೇಳ್ತಾರೆ. ರಂಗನಾಥ್ ಕೂಡ ದುಡ್ಡು ರೆಡಿ ಮಾಡ್ಕೊಂಡು ಹೋಗಿ ಕಾರ್ ತಗೊಂಡ್ ಬರ್ತಾರೆ. ಸೂರ್ಯನ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಚೇತನ್ ರಂಗನಾಥ್ ಎಲ್ರು ಕಣ್ಣಿಗೆ ಬಟ್ಟೆ ಕಟ್ಟಿ ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ. ಸೂರ್ಯನ್ ಕಾರ್ ನೋಡಿ ಅವನ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ಕಣ್ಣೀರಾಗ್ತಾ ಕಾರ್ ಮೇಲೆ ಹೋಗಿ ಮಲ್ಕೊಂಡು ನೀನ್ ನಿಜವಾಗ್ಲೂ ನನಗ್ ಸಿಕ್ಬಿಟ್ಟಿಯಾ ಅಂತ ಕಣ್ಣೀರಾಗ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೀನಾ ಹಬ್ಬದ ಅಡ್ಗೆ ಮಾಡಿರ್ತಾಳೆ. ಎಲ್ರು ಕುಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಪೂಜೆ ಎಲ್ಲ ಮುಗಿಸಿ ಎಲ್ರು ಹಬ್ಬದ ಊಟ ಮಾಡಿ ಖುಷಿ ಪಡ್ತಾ ಇದಾರೆ. ಆದ್ರೆ ನಿಜವಾದ ಮನೆ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಶಾಂತಿ ಹೇಳ್ತಾರೆ. ಈಗೇನ್ ನಾನು ಊಟ ಮಾಡ್ಬೇಕಾ ಅಥವಾ ಎತ್ತೋಗ್ಬೇಕಾ ಕೇಳಪ್ಪ ನೀನು, ಅವನ್ ಬಗ್ಗೆ ಈ ಮನೇಲಿ ಯಾರು ಮಾತಾಡಬಾರ್ದು ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಕೋಪ ಮಾಡ್ಕೊಂಡು ಊಟ ಮಾಡದೆ ಅಲ್ಲಿಂದ ಎದ್ದೋಗ್ತಾರೆ. ಹಾಗೆ ಕಿಟಕಿ ಹತ್ರ ಬಂದು ನೋಡಿದಾಗ ಅಲ್ಲಿ ರವಿ ನಿಂತಿರ್ತಾನೆ. ರವಿನ ನೋಡಿ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ. ಶಾಂತಿ ಎಲ್ರು ಒಪ್ಸಿ ರವಿನ ಮನೆ ಒಳಗಡೆ ಕರ್ಕೊಂತಾರ ಏನು ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.